ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಎಲ್ಲ ಸರ್ಕಾರಿ ಎಕ್ಸಾಮ್ಗಳಲ್ಲಿ ವಯೋಮಿತಿಯನ್ನು ಏರಿಕೆ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇತ್ತೀಚೆಗೆ ತಾನೇ ನಮ್ಮ ಯುವ ಸಮೂಹ ಆಗಿರ್ಬೋದು, ಉದ್ಯೋಗಾಕಾಂಕ್ಷಿಗಳಾಗಿರ್ಬೋದು, ಆಗ ಯುವಕರೆಲ್ಲರೂ ಸೇರಿ ನಮ್ಮ ಧಾರವಾಡದಲ್ಲಿ ಬೃಹತ್ತಾದ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ರೀತಿ ಪ್ರತಿಭಟನೆಯಲ್ಲಿ ಬಿಸಿಯನ್ನು ಮುಟ್ಟಿಸಿದ್ರು. ಈ ಪ್ರತಿಭಟನೆಗೆ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಕೂಡ ಈ ನೇಪಾಳದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಆಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು. ಅದೇ ರೀತಿಯಾಗಿ ಈ ಪ್ರತಿಭಟನೆಯಲ್ಲಿ ಸೇರಿರ್ತಕ್ಕಂಥ ಜನರು ಅಷ್ಟು ಗುಂಪುಗಳು ವಿದ್ಯಾರ್ಥಿ ಸಮೂಹ ಸೇರಿತ್ತು. ಅದು ಸುಮಾರು ಒಂದು 3-4 ಲಕ್ಷ ವಿದ್ಯಾರ್ಥಿಗಳಿದ್ದರು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈ ಒಂದು ಪ್ರತಿಭಟನೆಯಿಂದ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ ಆಗಿದೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದಾರಪ್ಪ ಅಂದರೆ, ಇದಕ್ಕಿಂತ ಮುಂಚೆ ಅವರು ಹೊರಡಿಸಿದ್ರಲ್ಲ 2 ವರ್ಷಗಳ ನೇಮಕಾತಿಯಾದ ಆ 2 ವರ್ಷಗಳ ನೇಮಕಾತಿಯನ್ನು ಮತ್ತೆ ಅವರು ತಿದ್ದುಪಡಿ ಮಾಡಿದ್ದಾರೆ. ಸೊ ಮತ್ತೆ ಅವರು ತಿದ್ದುಪಡಿ ಮಾಡಿ 2 ವರ್ಷಗಳ ನೇಮಕಾತಿಯನ್ನು ಇನ್ನು ಮುಂದೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಂದು ಬಾರಿಗೆ ಅನ್ವಯವಾಗುವಂತೆ 3 ವರ್ಷಗಳ ನೇಮಕಾತಿಯಾಗಿ ಅವರು ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ಅವರು ಮುಂಚೆ ಹೊರಡಿಸಿದ್ದದ್ದು 2 ವರ್ಷಗಳ ನೇಮಕಾತಿ, ಆದರೆ ಪ್ರತಿಭಟನೆಯ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು 3 ವರ್ಷಗಳಿಗೆ ಹೆಚ್ಚಿಸಿದ್ದಾರೆ. ಸೊ ಇದರಿಂದಾಗಿ ನಾವು ಯಾವುದೇ ಸರ್ಕಾರದಲ್ಲಿ ನಡೀತಕ್ಕಂಥ ಎಕ್ಸಾಮ್ಗಳು ಮತ್ತೆ ಯಾವುದಾದ್ರು ಕಾಲ್ ಮಾಡ್ತಾರಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ, ಅದಕ್ಕೆ ನಾವು ಯಾರೇ ಆಗಿದ್ದರೂ ಕೂಡ ಒಂದು ಬಾರಿಗೆ 3 ವರ್ಷಗಳ ವಯೋಮಿತಿಯನ್ನು ಪಡೆದು ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಅಂದರೆ ನೀವು 3 ವರ್ಷದೊಳಗಡೆ ಎಷ್ಟೇ ಆಗಿದ್ರು, ನಿಮ್ಮ ಏಜ್ ಎಷ್ಟೇ ಭಾರ ಆಗಿದ್ದರೂ ಕೂಡ ನೀವು 3 ವರ್ಷಗಳ ವಯೋಮಿತಿ ಒಳಗಡೆ ಇದ್ದರೆ ನೀವು ಖಂಡಿತವಾಗ್ಲೂ ಅಪ್ಲಿಕೇಶನ್ ಹಾಕ್ಬೋದು ಅಂತ ಸರ್ಕಾರ ಈ ಒಂದು ಅವಕಾಶವನ್ನು ಕೊಟ್ಟಿದೆ. ಸೊ ಒಂದು ರೀತಿ ಇದು ಒಳ್ಳೆಯದೇ ಅಂತಲೇ ಹೇಳ್ಬೋದು. ಆದರೆ ಇವರು ಬರೀ ವಯೋಮಿತಿ ಸಡಿಲಿಸಿ ಅದನ್ನು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳೋದ್ರಲ್ಲೇ ಕಾಲ ಕಳೆಯೋದು ಆಗ್ತಾಯಿದೆ. ಯಾಕಂದರೆ ಇದಕ್ಕಿಂತ ಮುಂಚೆನೂ ಕೂಡ 2 ವರ್ಷಗಳು ಇವರು ವಯೋಮಿತಿಯನ್ನು ಸಡಿಲಿಕೆ ಮಾಡಿದರು. ಆದರೆ ಇದನ್ನು ಕೂಡ ಸಡಿಲಿಕೆ ಮಾಡಿದ್ದೀವಿ ಅಂತಲೇ ಬರ್ತಿದ್ರು. ಆದರೆ ಇಂಪ್ಲಿಮೆಂಟ್ ಮಾಡಿ ಅದನ್ನು ಯಾವುದೇ ರೀತಿ ನೋಟಿಫಿಕೇಶನ್ ಆಗಿ ಕನ್ವರ್ಟ್ ಮಾಡಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಅಂತೂ ಇವ್ರು ಮಾಡ್ತಾ ಇಲ್ಲ. ಸೊ ಇದನ್ನು ಕೂಡ ಇವರು 3 ವರ್ಷಗಳ ನೇಮಕಾತಿಯನ್ನು ನಾವು ಮಾಡಿದ್ದೀವಿ, ಸಡಿಲಿಕೆಯನ್ನು ಏಜನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಇಂಪ್ಲಿಮೆಂಟ್ ಆಗಿ 3 ವರ್ಷಗಳ ನೇಮಕಾತಿ ಆಗಿ ಅದು ಅಪ್ಲೈ ಆಗಿ ಅದು ಎಕ್ಸಾಮ್ಗಳು ಕಂಡಕ್ಟ್ ಆಗಬೇಕು. ಸೊ ಅದನ್ನೇ ಇವರು ಸರ್ಕಾರ ಅವರು ಬೇಗ ಮಾಡಬೇಕು. ಸೊ ನಮ್ಮ ವಿದ್ಯಾರ್ಥಿಗಳು, ಯುವ ಸಮೂಹ ಮತ್ತು ಉದ್ಯೋಗಾಕಾಂಕ್ಷಿಗಳ ಕೂಗು ಏನಿತ್ತಪ್ಪ ಅಂದರೆ, ಧಾರವಾಡದಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ನಮಗೆ ಬೇಕಿರೋದು ನಿಮ್ಮ ಆಶ್ವಾಸನೆಗಳಲ್ಲ, ಸುಳ್ಳು ಭರವಸೆಗಳು ಅಲ್ಲ. ನಮಗೆ ಬೇಕಿರೋದು 3 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ನೀವು ಹೇಳ್ತಾ ಇದ್ದೀರಲ್ಲ ಬಾಯಲ್ಲಿ, ಅದನ್ನು ಎಕ್ಸಾಮ್ ಮೂಲಕ ಕಂಡಕ್ಟ್ ಮಾಡಿ ನಮಗೆ ನೋಟಿಫಿಕೇಷನ್ಗಳನ್ನು ಬಿಡಿ, ಎಕ್ಸಾಮ್ಗಳನ್ನು ಮಾಡಿ ಅನ್ನೋದಾಗಿತ್ತು ಹೊರತು ನೀವು 2 ವರ್ಷ ಹೆಚ್ಚಿ 3 ವರ್ಷ ಹೆಚ್ಚಿ ಅನ್ನೋದಲ್ಲ. ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ, 2 ವರ್ಷ ಆಗಲಿ 3 ವರ್ಷ ಆಗಲಿ ಇಂಪ್ಲಿಮೆಂಟ್ ಮಾಡಿ, ಮೊದಲು ನಮಗೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿ ಅಂತ ಈ ಒಂದು ಯುವ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಕೂಗಾಗಿತ್ತು. ಸರ್ಕಾರ ಮತ್ತೆ ಈಗ 3 ವರ್ಷ ಹೆಚ್ಚಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದನ್ನೇ ಅವರು ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾರೆ. ಅದನ್ನು ನಮಗೆ ಹೇಳ್ಕೊಂಡು ತಿರ್ಕೊಂಡು ಪ್ರಚಾರ ಬೇಕಿಲ್ಲ. ನಮಗೆ ಬೇಕಾಗಿರೋದು ಉದ್ಯೋಗ ಕೊಡಿ, ಇಲ್ಲ ನೀವು ಜಾಗ ಖಾಲಿ ಮಾಡಿ. ಇಲ್ಲ ಅಂದರೆ ಇದು ಧಾರವಾಡದಲ್ಲಿ ನಡೆದಂಥ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇದು ನೇಪಾಳಕ್ಕಿಂತ ಹೆಚ್ಚಿದಾಗಿ ಪ್ರತಿಭಟನೆ ನಡೆಯುತ್ತೆ ಅಂತ ಸರ್ಕಾರಗಳಿಗೆ ವಿಪಕ್ಷಗಳು ಕೂಡ ಚಾಟಿಯನ್ನು ಬೀಸಿದ್ದಾವೆ. ಹಾಗೆ ಯುವ ಸಮೂಹ ಕೂಡ ಒಂದು ರೀತಿ ಎಚ್ಚರಿಕೆ ಕರೆಗಂಟೆಯನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ನೇಮಕಾತಿಯನ್ನು ತರಾತುರಿಯಲ್ಲಿ ಮಾಡೋದಕ್ಕೆ ಏನಾದರೂ ಇವರು ಮನಸ್ಸು ಮಾಡಿದರೆ ಸರ್ಕಾರಕ್ಕೆ ಉಳಿಗಾಲ ಇದೆ. ಇಲ್ಲ ಅಂದರೆ ಸರ್ಕಾರ ಒಂದು ರೀತಿಯಲ್ಲಿ ಯುವ ಸಮೂಹ ಉದ್ಯೋಗಾಕಾಂಕ್ಷಿಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಸೊ ಇದರಿಂದಾಗಿ ಯುವ ಸಮೂಹ ಮತ್ತಷ್ಟು ಕೆರಳ್ಬೋದು. ಆದ್ದರಿಂದ ನೀವು 3 ವರ್ಷ ಮಾಡಿದ್ದೀರಲ್ಲ, ಅದು ನಿಜವಾಗ್ಲೂ ಖುಷಿ ವಿಚಾರ. ಆದರೆ ಇನ್ನೂ ಯಾವ ರೀತಿಯಲ್ಲಿ ನಮಗೆ ಖುಷಿ ಆಗುತ್ತಪ್ಪ ಅಂದರೆ, ಆ 3 ವರ್ಷವನ್ನು ಬೇಗ ನೀವು ಇಂಪ್ಲಿಮೆಂಟ್ ಮಾಡಿ ಅದನ್ನು ನೋಟಿಫಿಕೇಷನ್ ಆಗಿ ಕನ್ವರ್ಟ್ ಮಾಡಿ ಎಕ್ಸಾಮ್ಗಳನ್ನು ಕಾಲ್ ಮಾಡಿ ಬೇಗ ಎಕ್ಸಾಮ್ಗಳ ನೋಟಿಫಿಕೇಷನ್ಗಳನ್ನು ಮಾಡಿದರೆ ನೀವು ಯುವ ಸಮೂಹಕ್ಕೆ ಇದು ನಿಜವಾಗ್ಲೂ ಖುಷಿಯನ್ನು ಕೊಡುತ್ತೆ. ನೀವು ಬರೀ ಪ್ರೆಸ್ ಮೀಟನ್ನು ಮಾಡಿಕೊಂಡು ಅಲ್ಲಿ ಇಲ್ಲಿ ಪ್ರಚಾರವನ್ನು ಮಾಡಿಕೊಂಡು ನೀವು ಅಷ್ಟು ಮಾಡಿದ್ದೀವಿ ಇಷ್ಟು ಕಮ್ಮಿ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಅವ್ರ ಮೇಲೆ ನಿಮ್ಮ ಮೇಲೆ ಅವರು ನಿಮ್ಮ ಮೇಲೆ ಇವರು ಅನ್ಕ ಇವ್ರ ಮೇಲೆ ದೂರು ಹೇಳೋದು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಿರೋದು ಉದ್ಯೋಗ ಕೊಡಿ. ನಿಮಗೆ ನಾವು ವೋಟ್ ಆಗಿರೋದಕ್ಕೆ ನಮಗೆ ನೀವು ಉದ್ಯೋಗ ಕೊಡಿ. ಇಲ್ವಾ ನೀವು ಸರ್ಕಾರದಿಂದ ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನಿಮ್ಮ ಸರ್ಕಾರವನ್ನು ವಿತ್ಡ್ರಾ ಮಾಡಿ ಅಂತ ಒಂದು ವಿದ್ಯಾರ್ಥಿಯ ಸಮುದಾಯದ ಕೂಗಾಗಿದೆ. ಸೊ ಏನೇ ಆಗಲಿ 3 ವರ್ಷಗಳ ಸಡಿಲಿಕೆಯನ್ನು ಮಾಡಿದ್ದಾರೆ. ಇದರ ಎಷ್ಟು ಬೇಗ ತರಾತುರಿಯಲ್ಲಿ ಇವರು ನೋಟಿಫಿಕೇಷನ್ ಮಾಡಿ ಕನ್ವರ್ಟ್ ಮಾಡಿ ಇದನ್ನು ಏಜ್ ಆಗಿ ಕನ್ವರ್ಟ್ ಮಾಡಿಕೊಟ್ಟು ನಿಮಗೆ ಎಕ್ಸಾಮ್ಗಳನ್ನ ತಗೋತಾರೆ ಅಂತ ನೋಡಬೇಕು. ಸೊ ಏನೇ ಆಗಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಧನ್ಯವಾದಗಳು.